ಅಮೃತಾ ಅಯ್ಯಂಗಾರ್ಗೆ ಬೇರೆ ಯಾರೂ ಅಲ್ಲ. ಅವರ ಹೆತ್ತ ತಾಯಿಯೇ ದೊಡ್ಡ ಸ್ಫೂರ್ತಿ. ಪತಿಯಿಂದ ಬೇರ್ಪಟ್ಟ ನಂತರ ಅಮೃತಾ ಅಯ್ಯಂಗಾರ್ ಅವರನ್ನ ಕಷ್ಟಪಟ್ಟು ಸಾಕಿ ಬೆಳೆಸಿರುವುದು ತಾಯಿ. ಅಮ್ಮನ ಬಗ್ಗೆ ಸಂದರ್ಶನದಲ್ಲಿ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ ಅಮೃತಾ ಅಯ್ಯಂಗಾರ್. ಲವ್ ಮಾಕ್ಟೇಲ್, ಪಾಪ್ಕಾರ್ನ್, ಮಂಕಿ ಟೈಗರ್, ಬಡವ ರಾಸ್ಕಲ್, ಗುರುದೇವ್ ಹೊಸಳ ಮುಂತಾದ ಚಿತ್ರಗಳಲ್ಲಿ ಮಿಂಚಿರುವ ನಟಿ ಅಮೃತಾ ಅಯ್ಯಂಗಾರ್. ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ನಟಿ ಅಮೃತಾ ಅಯ್ಯಂಗಾರ್ ಸಿಂಗಲ್ ಪೇರೆಂಟ್ ಕಿಡ್ ಅನ್ನೋದು ನಿಮಗೆ ಗೊತ್ತಾ? ಹೌದು. ನಟಿ ಅಮೃತಾ ಅಯ್ಯಂಗಾರ್ ಇನ್ನೂ 5 ವರ್ಷದ ಪುಟಾಣಿಯಾಗಿರುವಾಗಲೇ ಅವರ ತಂದೆ ತಾಯಿ ಬೇರ್ಪಟ್ಟರು. ಅಂದಿನಿಂದ ತಮ್ಮ ತಾಯಿ ಭಾರ್ಗವಿ ಪಟ್ಟ ಕಷ್ಟಗಳ ಬಗ್ಗೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ನಟಿ ಅಮೃತಾ ಅಯ್ಯಂಗಾರ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಮ್ಮ ತಾಯಿ ಭಾರ್ಗವಿ ಬಗ್ಗೆ ನಟಿ ಅಮೃತಾ ಅಯ್ಯಂಗಾರ್ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ನನ್ನ ತಾಯಿಯನ್ನ ಡಾನ್ ಅಂತ ಕರೀತಾರೆ ನನ್ನೆಲ್ಲ ಫ್ರೆಂಡ್ಸ್. ನನ್ನ ತಾಯಿ ಇಂಡಿಪೆಂಡೆಂಟ್, ಸೆಲ್ಫ್ ಮೇಡ್ ವುಮನ್. 28 ವರ್ಷಗಳಿಂದ ನನ್ನ ತಾಯಿ ಒಬ್ಬರೇ ನೋಡಿಕೊಂಡಿದ್ದಾರೆ. ನಾನು ಸಿಂಗಲ್ ಪೇರೆಂಟ್ ಕಿಡ್. ನನ್ನ ತಾಯಿಗೆ 19 ವರ್ಷ ವಯಸ್ಸಿದ್ದಾಗಿನಿಂದಲೂ ದುಡಿಯುತ್ತಾ ಬಂದಿದ್ದಾರೆ. ನನ್ನ ತಂದೆ ಬದುಕಿದ್ದಾರೆ, ಆದರೆ ನಮ್ಮ ಜೊತೆಗಿಲ್ಲ. ಮದುವೆಯಾದ್ಮೇಲೆ ಅಮ್ಮನಿಗೆ ಕೆಲವು ವಿಷಯಗಳು ಗೊತ್ತಾದವು. ಹೀಗಾಗಿ ಒಂದಿನ ಡಿಸೈಡ್ ಮಾಡಿದ್ದಾರೆ, ನಂಗೆ ಈ ಮನುಷ್ಯನ ಜೊತೆ ಇರೋಕ್ಕಾಗಲ್ಲ ಅಂತ. ಅಂದಿನಿಂದ 26 ವರ್ಷ ಆಯ್ತು. ಒಂದಿನವೂ ನನ್ನ ತಾಯಿ ನನ್ನ ತಂದೆಯ ಮುಖವನ್ನ ನೋಡಿಲ್ಲ. ನನ್ನ ತಾಯಿ ಸ್ಟ್ರಾಂಗ್ ಹೆಡೆಡ್ ವುಮನ್. ನನ್ನ ತಂದೆ ತಾಯಿ ಬೇರೆ ಬೇರೆ ಆದಾಗ ನಂಗಿನ್ನೂ 5 ವರ್ಷ ವಯಸ್ಸು. ಅದಾದ್ಮೇಲೆ ನಾನು ನನ್ನ ತಂದೆಯನ್ನ ಭೇಟಿಯಾಗಿದ್ದೇನೆ, ಆದರೆ ಅಮ್ಮ ಬಂದಿಲ್ಲ. ಅಮ್ಮ ಹೇಳ್ತಾರೆ, ನನಗೂ ಅವರಿಗೂ ಸಮಸ್ಯೆ ಇದೆ, ನಿನಗೂ ಅವರಿಗೂ ಅಲ್ಲ, ನೀನು ಹೋಗಿ ಭೇಟಿ ಮಾಡು ಅಂತ. ನಾನು ಈಗಲೂ ಅಪ್ಪನ ಜೊತೆ ಚೆನ್ನಾಗಿ ಮಾತನಾಡುತ್ತೇನೆ. ಇವತ್ತಿಗೂ ನನ್ನ ತಾಯಿ ಬಸ್ನಲ್ಲಿ ಓಡಾಡುತ್ತಾರೆ, ಆಟೋದಲ್ಲಿ ಓಡಾಡಿ ಖರ್ಚು ಮಾಡಲ್ಲ. ಸುಸ್ತಾದರೂ ಎಳನೀರು ಕುಡಿಯಲ್ಲ. ಪ್ರತಿಯೊಂದು ರೂಪಾಯಿಯನ್ನು ನನಗಾಗಿ ಉಳಿಸುತ್ತಾರೆ. ಅವರ ಇಡೀ ಜೀವನವನ್ನೇ ನನಗಾಗಿ ಡೆಡಿಕೇಟ್ ಮಾಡಿದ್ದಾರೆ. ಅವರಿಗೆ 19 ವರ್ಷ ವಯಸ್ಸಿದ್ದಾಗಿನಿಂದ ದುಡಿಯೋಕೆ ಶುರು ಮಾಡಿ 2 ತಂಗಿಯರು, 3 ತಮ್ಮಂದಿರ ಮದುವೆ ಮಾಡಿದ್ದಾರೆ. ಟೀಚರ್ ಆಗಿ 40 ವರ್ಷ ಸರ್ವೀಸ್ ಆಗಿದೆ. ನನಗೆ ನನ್ನ ತಾಯಿಯೇ ದೊಡ್ಡ ಮೋಟಿವೇಶನ್. ನನ್ನ ತಾಯಿ ಇನ್ನೊಂದು ಮದುವೆ ಆಗಬಹುದಿತ್ತು, ಆದರೆ ನನಗೆ ಒಬ್ಬಳು ಹೆಣ್ಮಗಳು ಇದ್ದಾಳೆ. ಅವಳನ್ನ ಅವನು ಯಾವ ದೃಷ್ಟಿಯಲ್ಲಿ ನೋಡ್ತಾನೋ ಅಂತ 25 ವರ್ಷದಿಂದ ಒಬ್ಬರೇ ದುಡಿಯುತ್ತಿದ್ದಾರೆ. ಅಮ್ಮನ ಕಷ್ಟ ನನಗೆ ಈಗ ಗೊತ್ತಾಗುತ್ತಿದೆ ಎಂದು ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಅಮೃತಾ ಅಯ್ಯಂಗಾರ್. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.